ಹೇಗಿದೆ ಯಾರು ನಿಮ್ಗೆ ಇಷ್ಟನಾ ಇದು ಉಪ್ಪಿಟ್ಟು? ಗುಡ್, ಫಿನಿಶ್ ಇಟ್. ವೆಲ್ಕಮ್. ಈ ರೀತಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ರೆಸಿಪಿಗೆ ಗೋಧಿ ನುಚ್ಚು ತೊಗೊಂಡಿದ್ದೀನಿ ಇಲ್ಲಿ. ಈ ಗೋಧಿ ನುಚ್ಚನ್ನ ನಾವು ಅರ್ಧ ಗಂಟೆ ಮುಂಚೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆಸಿಟ್ಕೊಂಡು ಅದಕ್ಕೆ ನಮ್ಮ ಚಾಯ್ಸಲ್ಲಿ ಅಲ್ಲಿ ನಾನು ಕ್ಯಾರೆಟು, ಹುರುಳಿಕಾಯಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ತೊಗೊಂಡಿದ್ದೀನಿ. ನಮಗೆ ಇನ್ನೂ ಯಾವ್ಯಾವ ಥರ ತರಕಾರಿ ಬೇಕೋ ಅದನ್ನೆಲ್ಲ ನಾವು ಬಳಸ್ಕೋಬೋದು. ಇಲ್ಲಿ ನಾನು ಒಂದು ಪ್ಯಾನ್ಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಜೀರಿಗೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಲ್ಡನ್ ಕಲರ್ ಬಂದ ನಂತರ ಇದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡ ನಂತರ ಇದಕ್ಕೆ ನಾವು ಯಾವ ತರಕಾರಿನ ಆ್ಯಡ್ ಮಾಡಬೇಕು ಅಂತ ಇದ್ದೀವಿ ಅದನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಕೇವಲ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಮಾತ್ರ ತೊಗೊಂಡಿದ್ದೀನಿ ಕ್ವಿಕ್ಕಾಗಿ ಮಾಡಬೇಕು ಅಂದ್ಬಿಟ್ಟು. ನಿಮ್ಗೆ ಇಷ್ಟ ಇದ್ದರೆ ಬಟಾಣಿ ಆಮೇಲೆ ಇನ್ನಿತರ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವನ್ ಕೆಲವ್ರಿಗೆ ಟೊಮೊಟೊ ಇಷ್ಟ ಆದರೆ ಟೊಮೊಟೊ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬಾಡಿಸ್ಕೊಂಡ ನಂತರ ನಾವು ವಾಟರ್ ಎಷ್ಟು ಬೇಕು ಅಳತೆ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ 1 ಕಪ್ ಗೋಧಿ ನುಚ್ಚಿಗೆ 3-3.5 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಆದಷ್ಟು ಬಿಸಿನೀರನ್ನ ಸೇರಿಸಿ ಆಮೇಲೆ ಇದಕ್ಕೆ ನೆನೆಸಿಟ್ಟಿರುವಂತಹ ಗೋಧಿ ನುಚ್ಚನ್ನ ಹಾಕಿ ಸ್ವಲ್ಪ ಬೇಕು ಅಂದರೆ ಮೇಲಿಂದ ಅರಿಶಿನ ಹಾಕಿಬಿಟ್ಟು ಈ ಥರ ಲಿಡ್ ಮುಚ್ಚಿಬಿಟ್ರೆ ಈಸಿಯಾಗಿ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.